ನಮಸ್ಕಾರ, ನಾನ್ ಶಿವಾನಂದ್ ಪಾಟೀಲ್. ನೀವು ನೋಡ್ತಾ ಇದ್ದೀರಾ ವಿಸ್ಮಯ ಭಾರತ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೀದರ್ ಜಿಲ್ಲೆಯ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಬನ್ನಿ, ನಾನು ನಿಮಗೆ ದೇವರ ದರ್ಶನ ಮಾಡಿಸ್ತೀನಿ. ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದ್ನಲ್ಲ, ಬೆಟ್ಟದಲ್ಲಿರುವಂಥ ನರಸಿಂಹಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನ ಯಾವುದು ಗೊತ್ತಾ? ಬೀದರ್ ಜಿಲ್ಲೆಯಲ್ಲಿರುವಂಥ ಜರಣಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಬನ್ನಿ, ಹಾಗಿದ್ರೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಇತಿಹಾಸವನ್ನು ನಾನು ನಿಮಗೆ ಹೇಳ್ತೀನಿ, ಹಾಗೂ ದೇವಸ್ಥಾನನೂ ಕೂಡ ತೋರಿಸ್ತೀನಿ. ಬೀದರ್ ಜಿಲ್ಲೆಯಲ್ಲಿರುವಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಬೀದರ್ನ ಮಣಿಚೋಳ್ ಬೆಟ್ಟದಲ್ಲಿರುವ ನರಸಿಂಹಸ್ವಾಮಿ ಸಾಹಸಮಯ ದೇವಾಲಯಗಳಲ್ಲಿ ಈ ದೇವಾಲಯ ಕೂಡ ಒಂದಾಗಿದೆ. ಇದು ನೋಡಲು ತುಂಬ ಅದ್ಭುತವಾಗಿದೆ. ಈ ಲಕ್ಷ್ಮೀ ನರಸಿಂಹಸ್ವಾಮಿಯು ಗುಹೆಯಲ್ಲಿ ಉಳಿದುಕೊಳ್ಳುವುದಕ್ಕೂ ಒಂದು ಕಾರಣವಿದೆ. ಏನು ಕಾರಣ ಅಂತ ಕೇಳ್ತೀರಾ? ಹಿರಣ್ಯಕಶ್ಯಪನನ್ನು ಕೊಲ್ಲಲು ಲಕ್ಷ್ಮೀ ನರಸಿಂಹನು ಅಟ್ಟಿಸಿಕೊಂಡು ಬಂದಾಗ ಆಗ ಹಿರಣ್ಯಕಶ್ಯಪು ಈ ಗುಹೆಯಲ್ಲಿ ಹೋಗಿ ಅಡಗಿಕೊಳ್ಳುತ್ತಾನೆ. ಆಗ ಲಕ್ಷ್ಮೀ ನರಸಿಂಹಸ್ವಾಮಿಯು ಹಿರಣ್ಯಕಶ್ಯಪನನ್ನು ಕೊಂದು ಜಲಾಸುರನನ್ನು ಭೇಟಿಯಾಗುತ್ತಾನೆ. ಆಗ ಜಲಾಸುರ ಹೇಳುತ್ತಾನೆ, ನೀನು ಇಲ್ಲೇ ಉಳಿದುಕೊಳ್ಳುವನಂತನಾಗು ಅಂತ ಅವನಿಗೆ ವಾಕ್ಯವನ್ನು ಕೊಡುತ್ತಾನೆ. ಜಲಾಸುರನನ್ನು ಭೇಟಿಯಾದ ನಂತರ ಜಲಾಸುರನು ಹೇಳ್ತಾನೆ, ನೀನು ಇಲ್ಲೇ ಉಳಿದುಕೊಳ್ಳುವಂತನಾಗು, ಏಕೆಂದರೆ ನೀನು ಶಿವನ ಭಕ್ತನಾಗಿರೋದರಿಂದ ನಿನಗೆ ಇಲ್ಲಿ ಉಳಿದುಕೊಳ್ಳಲು ಅವಕಾಶವಿದೆ ಎಂದು ಹೇಳಿರುತ್ತಾನೆ. ಹೀಗಾಗಿ ಈ ಲಕ್ಷ್ಮೀ ನರಸಿಂಹಸ್ವಾಮಿಯು ಆ ಗುಹೆಯಲ್ಲಿ ಅಲ್ಲೇ ತಪಸ್ಸಿನಲ್ಲಿ ಉಳಿದುಕೊಳ್ಳುತ್ತಾನೆ. ನಾವು ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡಬೇಕಂದ್ರೆ ಗುಹೆಯಲ್ಲಿ ನಡೆದುಕೊಂಡು ಹೋಗಬೇಕು. ಸುಮಾರು 5-6 ಅಡಿಗಳಷ್ಟು ದೂರ ನಡೆದುಕೊಂಡು ಹೋದರೆ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಆಗುತ್ತದೆ.
ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವು ಬೀದರ್ ಜಿಲ್ಲೆಯಲ್ಲಿದೆ. ಈ ಬೀದರ್ ಜಿಲ್ಲೆಯ ಜನನಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರಬೇಕಂದ್ರೆ ನೀವು ಹೈದರಾಬಾದ್ನಿಂದ ಟ್ರೈನಲ್ಲಿ ಬಂದರೆ 3 ಗಂಟೆಗಳ ಕಾಲ ಬೇಕಾಗುತ್ತದೆ. ಹಾಗೆ ಈಗ ಗುಲ್ಬರ್ಗ ಕಡೆಯಿಂದ ಬಂದರೆ ಇಲ್ಲೂ ಕೂಡ ರೈಲಿನ ವ್ಯವಸ್ಥೆ ಇದೆ, ಬಸ್ಸುಗಳ ವ್ಯವಸ್ಥೆ ಕೂಡ ಇದೆ. ಗುಲ್ಬರ್ಗದಿಂದ ಇದು 100 ಕಿಲೋಮೀಟರ್ ದೂರವಾಗುತ್ತದೆ. ಫ್ರೆಂಡ್ಸ್, ನೋಡಿದ್ರಲ್ಲ ಬೀದರ್ನ ಜರ್ನಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನನ. ನೀವು ಕೂಡ ಬೀದರ್ ಕಡೆ ಬಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ಇವತ್ತಿನ ಎಪಿಸೋಡನ್ನು ಮುಗಿಸೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.